ರಾಜ್ಯದ ಎಲ್ಲಾ ಕನ್ನಡತಿಯರಿಗೂ ನಮಸ್ತೆ. ನಾನು ಸಂಗೀತಾ ಶೆಟ್ಟಿ, ನನ್ನ ಜೊತೆ ಆಗಿದ್ದಾರೆ ಭೂಮಿಕಾ ಗೌಡ. ನಮಸ್ಕಾರ. ನಾವಿಬ್ರು ಇವತ್ತು ತುಂಬಾನೇ ಖುಷಿ ಆಗಿದೀವಿ, ತುಂಬಾ ಎಕ್ಸೈಟ್ ಆಗಿದೀವಿ. ಯಾಕಂದ್ರೆ ಕಾರಣ ಎಲ್ಲಾ ಗೃಹಲಕ್ಷ್ಮಿ ಅವರಿಗೂ ಇವಾಗ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಬಂಪರ್ ಲಾಟ್ರಿ ಅಂತಾನೆ ಹೇಳ್ಬೋದು. ಗೊತ್ತಾ ಕಾರಣ ಏನು ಅಂತ ನಿಮ್ಗೆ? ಹೇಳಿ. ಈಗ ಒಂಚೂರ್ ಕ್ಲೂ ಬಂದಿದೆ. ಏನಿರ್ಬೋದು? 2000 ಇದ್ದಾಗ್ಲೇ ನಮ್ಮನ್ನ ಹಿಡಿಯೋಕ್ ಆಗ್ತಾ ಇರ್ಲಿಲ್ಲ. ಎಸ್, ಈಗ ಅದು ಡಬಲ್ ಅಲ್ಲ ತ್ರಿಬಲ್ ಆಗ್ತಾ ಇದೆ. ಇನ್ ಎಷ್ಟ್ ಖುಷಿ ಇರ್ಬೇಡ ನಮ್ಮೆಲ್ರಿಗೂ ಅಲ್ಲ. ಮಂಡ್ಯದ ಕೇರ್ಪೇಟೆನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ 2028ಕ್ಕೆ ರಾಜ್ಯದ ಸಿಎಂ ಮಾಡಿ ನಾನ್ ನಿಮ್ಗೆ 2,000 ಅಲ್ಲ 5,000 ರೂಪಾಯಿ ನಾವು ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳಿದ್ದಾರೆ. ಯಾರು ಕೊಟ್ಟು ಯಾರಿಗಿಲ್ಲ ಅಲ್ಲ. ಬಂಪರ್ ಆಫರ್. 2,000ಕ್ಕೆ ನಾವ್ ಅಷ್ಟೊಂದ್ ಖುಷಿ ಪಟ್ಕೊಂಡು ಸಂಭ್ರಮ ಮಾಡ್ತಾ ಇದ್ವಿ. ಇನ್ನೂವರೆಗೂ ಆ ಸಂಭ್ರಮ ನಿಂತೇ ಇಲ್ಲ. ನಮ್ ಮನೆಗಳಲ್ಲಿ ಗೃಹಿಣಿಯರು ಬರೀ ರೇಷನ್ ನಿಂದ ಅಲ್ಲ ಗೋಲ್ಡ್ ವರ್ಗೂ ಹೋಗಿದ್ದಾರೆ. ಈಗ 5,000 ಸಿಗ್ತಾ ಇದ್ದೇನೆ, ಇನ್ನೆಷ್ಟು ಖುಷಿ ಪಡಲ್ಲ ಅವರೆಲ್ಲ. ಈಗ ಆ 5,000 ಜೊತೆಗೆ ನಾವು ದುಡಿಯೋ ದುಡ್ಡಂತನ ಸೇರಿಸಿ ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಕೊಂಡು ನಮ್ಮ ಉಳಿತಾಯನೂ ಕೂಡ ಸಾಧ್ಯ ಆಗುತ್ತೆ ಅಲ್ಲ. ಹೌದು, ಜೀವನ ಮಟ್ಟ ಸುಧಾರಣೆ ಆಗೇ ಆಗುತ್ತಲ್ಲ. ಖಂಡಿತ. ಕಾಂಗ್ರೆಸ್ ಸರ್ಕಾರ ಏನು 2023 ಸ್ಟಾರ್ಟ್ ಮಾಡಿತ್ತು ಗೃಹಲಕ್ಷ್ಮಿ ಯೋಜನೆ, ಅದು ಕಂಟಿನ್ಯೂ ಆಗೋದು ಶತಸಿದ್ಧ. ಸರ್ಕಾರ ಬಂದ್ರು ನಿಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಜೆಡಿಎಸ್ ಇಂದ ಗೃಹಲಕ್ಷ್ಮಿ ಇನ್ಕ್ರೀಸ್ ಮಾಡ್ತೀವಿ ಅಮೌಂಟ್ ಅಂತ ಹೇಳಿದಾರಲ್ವಾ. ಸೊ ನೆಕ್ಸ್ಟ್ ನೋಡೋಣ. ಈಗ ಕಾಂಗ್ರೆಸ್ ನಾವ್ ಏನ್ ಮಾಡ್ಬೇಕು ಮುಂದೆ ತಲೆಲೆಲ್ಲಡಿ ಹುಳ ಬಿಟ್ಕೊಂಡಿರ್ತಾರೆ ಎಲ್ರು. ಈಗ ಕರ್ನಾಟಕದಲ್ಲಿ ಆದ್ಮೇಲೆ ಗ್ಯಾರಂಟಿ ಯೋಜನೆ ಕೊಟ್ರಲ್ಲ ಏನ್ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆನಲ್ಲಿ, ಅದನ್ನ ನೋಡ್ಕೊಂಡು ತೆಲಂಗಾಣದಲ್ಲಿ ಕೂಡ ಮಾಡಿದ್ರು, ಕ್ಲಿಕ್ ಆಯ್ತು. ಈಗ ಅದನ್ನ ನೋಡ್ಕೊಂಡು ಇವಾಗ ಜೆಡಿಎಸ್ ಅಲ್ಲೂ ಮಾಡ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ನೆಕ್ಸ್ಟ್ ಇನ್ಯಾವೆಲ್ಲ ಗ್ಯಾರಂಟಿಗಳನ್ನ ಕೊಡಬಹುದು ಅಲ್ಲ. 2 ಇರೋದು 5 ಆಗ್ತಾ ಇದೆ, 5 ಇರೋದು 10 ಆಗ್ಬೋದು. ಈಗ ಹೇಳಕ್ಕಾಗಲ್ಲ. ಆಗ ಸಂಭ್ರಮ, ಡಬಲ್ ಸಂಭ್ರಮ. ಇದ್ರ ಜೊತೆಗೆ ಇನ್ನು ಶಕ್ತಿ ಯೋಜನೆ ಏನು ಬಸ್ ಫೆಸಿಲಿಟೀಸ್ ಇದೆ ಹೆಣ್ಮಕ್ಳಿಗೆ, ಫ್ರೀ ಬಸ್, ಅದು ಕೂಡ ಕಂಟಿನ್ಯೂ ಆಗಬಹುದು. ಜ್ಯೋತಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ, ಓಕೆ, ಅದು ಕಂಟಿನ್ಯೂ ಆದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಈಗ 5,000 ರೂಪಾಯಿನಲ್ಲಿ ಏನೆಲ್ಲ ನಾವು ಖರ್ಚು ವೆಚ್ಚಗಳನ್ನ ನಿಭಾಯಿಸಬಹುದು. ಒಂದು ಚಿಕ್ಕ ಉದಾಹರಣೆ ನಾನು ಕೊಡ್ತೀನಿ. ಈಗ 1 ಲೀಟರ್ ಹಾಲಿನ ಬೆಲೆ 44 ರೂಪಾಯಿ ಇದೆ. ನಂದಿನಿ ಹಾಲು ತಗೋಣ ಆಯ್ತಾ. ನಮ್ಮ ನಂದಿನಿ ನಮ್ಮ ಹೆಮ್ಮೆ ಅಲ್ಲ. ಅಲ್ಲಿಗೆ ತಿಂಗಳಿಗೆ ಎಷ್ಟಾಗುತ್ತೆ? 1,320 ರೂಪಾಯಿ. ಓಕೆ, ಅರ್ಧ ಲೀಟರ್ ಮೊಸರು 30 ದಿನಕ್ಕೆ ಆಯ್ತಾ 810 ರೂಪಾಯಿ ಆಗುತ್ತೆ. 1 ತಿಂಗಳಿಗೆ ಸಿಲಿಂಡರ್ ಒಂದ್ ಸಿಲಿಂಡರ್ ಬೇಕಾಗುತ್ತೆ ಅನ್ಕೊಂಡ್ರೆ ಒಂದು ಎಕ್ಸಾಂಪಲ್ ಇದು. ಅಪ್ರಾಕ್ಸಿಮೇಟ್ ಆಗಿ 1 ರಿಂದ 2, ಕೆಲವೊಂದ್ಸಲ ಏನಾಗುತ್ತೆ 2 ಇದ್ರೆ 1 ಆಗುತ್ತೆ, 4 ಜನ 5 ಜನ ಒಬ್ರ ಮೇಲೆ 7 ಜನ ಇದಾರೆ ಅಂದಾಗ 1 ಸಾಕಾಗೋದಿಲ್ಲ. ಸೊ ಜನಸಂಖ್ಯೆ ಜಾಸ್ತಿ ಆದಾಗೆ ಬೇಕೇ ಬೇಕು, ಕುಕಿಂಗ್ ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ಅಪ್ರಾಕ್ಸಿಮೇಟ್ ಆಗಿ 1 ಸಿಲಿಂಡರ್ ತಗೋಣ. ಅದಕ್ಕೆ 1 ಸಿಲಿಂಡರ್ ಬೆಲೆ 855.50 ಇದೆ. ಸೊ ಈ 3 ಹಾಲು, 1 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು ಮತ್ತೆ 1 ಸಿಲಿಂಡರ್ ಬೆಲೆ ಎಲ್ಲಾನು ಕೌಂಟ್ ಮಾಡಿದ್ರೆ 2,940 ರೂಪಾಯಿ ಆಯ್ತು. ಅಲ್ಲಿಗೆ ಇನ್ನೊಂದು 60 ರೂಪಾಯಿ ಕಡಿಮೆ 3,000 ರೂಪಾಯಿ. ಇನ್ನುಳಿದ 2,000 ರೂಪಾಯಿನಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಸೇವಿಂಗ್ಸ್ ಜೊತೆಗೆ ನಾವು ದುಡಿತೀವಿ ತಾನೆ. ಸಿಟಿ ಲೈಫ್ ಅಲ್ಲಿ ಯಾರು ಕೂಡ ಸುಮ್ಮನೆ ಕೂರಲ್ಲ ಅಮ್ಮ. ಹಳ್ಳಿಲೂ ಈಗ ಕೂರಲ್ಲ, ಸಿಟಿಲೂ ಕೂರಲ್ಲ. 2,000 ರೂಪಾಯಿ ಉಳಿಗುತ್ತೆ ಅಲ್ವಾ. ಅದ್ರಲ್ಲಿ ಏನ್ ಮಾಡ್ಬೋದು? ಕೂಡಿಡ್ಬಹುದು, ಟ್ರಿಪ್ ಹೋಗ್ಬೋದು. ಹೌದು. ಜೊತೆಗೆ ನಮ್ಮ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ತಿನ್ಬೋದು. ಡಾಕ್ಟರ್ ಹತ್ರ ಹೋದ್ರೆ ಖರ್ಚು ಮಾಡಲ್ವಾ. ಸೊ ಅದ್ರ ಬಳಿ ಯಥೇಚ್ಛವಾಗಿ ತಿಂದ್ರೆ ಸೊ ನಮ್ಗೆ ತಾನೆ ಅದು ಒಂದು ಆರೋಗ್ಯವೇ ಭಾಗ್ಯ. ಇನ್ನ ಗಂಡಂದಿರ್ ಕೈಲಿ ಗೃಹಿಣಿಯರು ಬೈಸ್ಕೊಳ್ಳೋದ್ ತಪ್ಪುತ್ತೆ. ಯಾಕೆ ಅಂದ್ರೆ ನೀನ್ ಕೆಲ್ಸಕ್ ಹೋಗ್ತಿಲ್ಲ, ನಾನು ಒಬ್ನೇ ದುಡಿಬೇಕಲ್ಲ ಅನ್ನೋ ಪಾಯಿಂಟ್ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ಈಗ ಅವಳಿಗೆ 2,000 ಬರಲ್ಲ, 5,000 ಬರುತ್ತೆ. ಈಗ ಸೊ ಅವಳೇ ಅವನ್ ಮೇಲೆ ಡಿಪೆಂಡ್ ಆಗದೆ ಅವಳೇ ಮನೆ ನಡೆಸಬಹುದು. 2,000 ರೂಪಾಯಿನಲ್ಲಿ ಹೆಣ್ಮಕ್ಳು ಈಗಾಗಲೇ ನಾವು ತುಂಬಾ ಕಡೆ ನೋಡಿದೀವಿ. ಎಲ್ಲಾ ಜಿಲ್ಲೆಗಳು ಒಂದೊಂದರ ಅದನ್ನ ಯೂಸ್ ಮಾಡ್ಕೋತಾರೆ. ಟಿವಿ ತಗೊಂತಾರೆ, ವಾಷಿಂಗ್ ಮಿಷಿನ್ ತಗೋತಾರೆ. ಹೌದು, ಈಗ ನಾರ್ಮಲ್ ಸೆಟ್ ಗಳೇ ಬಂದ್ಬಿಡುತ್ತಲ್ಲ. ಹೌದು, 2,000 ರೂಪಾಯಿಗೆ ನಾರ್ಮಲ್ ಸೆಟ್ ಬೇಸಿಕ್ ಬರ್ತಿತ್ತು. ಈಗ 5,000 ಸ್ಮಾರ್ಟ್ ಫೋನ್ ಬರುತ್ತೆ, ಟಚ್ ಸ್ಕ್ರೀನ್. ಹೌದು. ಈಗ ಏನ್ ಗೊತ್ತಾ, ಕರೋನಾ ಟೈಮ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಬಂತು ಮಕ್ಕಳಿಗೆ. ಹೌದು ಅಲ್ವಾ. ಆ ಟೈಮಲ್ಲಿ ಎಷ್ಟೋ ಹಳ್ಳಿ ಕಡೆ ಮಕ್ಕಳಿಗೆ ಮೊಬೈಲ್ ಈಗ ನೋಡಿ ತಾಯಂದ್ರೆ ಕೊಡಿಸ್ಬೋದು, ಕೊಡಿಸ್ಬೇಕು. ಒಂದು ತಿಂಗಳಿಗೆ 5,000 ರೂಪಾಯಿ ಅಂದ್ರೆ ಒಂದ್ 3-4 ತಿಂಗಳು ಕೂಡ ಹಾಕಿದ್ರೆ ಸಾಕು, ಒಳ್ಳೆ ಸ್ಮಾರ್ಟ್ ಫೋನೇ ಸಿಗುತ್ತೆ ಭರ್ಜರಿಯಾಗಿ ಅಲ್ಲ. ಮಕ್ಳು ಖುಷಿ. ನೋಡಿ, ಈ ಸರ್ಕಾರಗಳು ಕೆಲವೊಂದು ಹೆಣ್ಮಕ್ಳಿಗೆ ಕೊಡುವಂತ ಯೋಜನೆಗಳು ಎಷ್ಟು ಖುಷಿಯನ್ನ ಕೊಡುತ್ತಾರೆ. ಇಡೀ ಮನೇನೆ ಖುಷಿ ಆಗಿರುತ್ತೆ. ನಾವ್ ಯಾರ ಕೈಲೂ ಬೈಸ್ಕೊಳ್ಳೋ ಅಗತ್ಯ ಇಲ್ಲ. ಮುಖ್ಯವಾಗಿ ನಾವು ಗಂಡ್ಮಕ್ಳ ಮೇಲೆ ಡಿಪೆಂಡ್ ಆಗಿ ಬದುಕೋ ಅವಶ್ಯಕತೆನೇ ಬರಲ್ಲ. ಸ್ವಾವಲಂಬನೆ, ಇಂಡಿಪೆಂಡೆಂಟ್ ಲೈಫ್ ನಾವ್ ಲೀಡ್ ಮಾಡ್ಬೋದು. ಹೆಣ್ಮಕ್ಳಿಗೆ ತುಂಬಾ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್.
ಇದನ್ನ ಯಾರೇ ಕೇಳಿ ಅಂದ್ರೆ ಈಗಾಗ್ಲೇ ಹಚ್ಚಿ ಸಾಧನೆಯ ಉತ್ತುಂಗದಲ್ಲಿರ್ತಾರಲ್ಲ ಆ ಹೆಣ್ಮಕ್ಳಿಂದ ಅವ್ರನ್ನೂ ಕೂಡ ಕೇಳ್ಬೋದು. ಅವ್ರು ಕೇಳಿದ್ರೆ ಒಂದೇ ವಿಷಯ ಹೇಳಿದ್ರೆ ಹೆಣ್ಮಕ್ಳು ಕೂಡ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು. ತುಂಬಾ ಇಂಪಾರ್ಟೆಂಟ್. ಮೇ ಬಿ ಈ ಒಂದು ವಿಷಯದಲ್ಲಿ ಸರ್ಕಾರ ಬಹಳ ಗಮನ ಹರಿಸ್ತಾ ಇದೆಯಾ ಅಂತ. ಒಟ್ನಲ್ಲಿ ರಾಜಕೀಯ ಪಕ್ಷಗಳು ಏನಾದ್ರು ಆಫರ್ ಮಾಡ್ಲಮ್ಮ 2,000 ರೂಪಾಯಿ ಅದ್ ಯಾರಿಗ್ ಲಾಭ? ನಮಗೆ ಡಬಲ್ ಇರೋದು, ಟ್ರಿಪಲ್ ಆಗ್ಲಿ, ಆಮೇಲೆ 4 times 5 times ಆಗ್ತಾನೇ ಹೋಗ್ತಾ ಇರ್ಲಿ, ನಾವು ಸ್ವೀಕಾರ ಮಾಡ್ತಾನೆ ಹೋಗ್ತೀವಿ. ಇನ್ನ ಕೆಲವ್ರು ಹೇಳ್ತಾರೆ, ಅಯ್ಯೋ 2028ಕ್ಕೆ ನೋಡ್ಕೋಣ, ಪ್ರೆಸೆಂಟ್ ಹೇಳಮ್ಮ, ಈ ಮೇಯಿಂದ ಕೊಡ್ಬೇಕು. ಮೇನಲ್ಲಿ ಲಾಸ್ಟ್ ಆಗುತ್ತೆ. ಏಪ್ರಿಲ್ ಬಂದಿತ್ತು, ಮೇ ಬಂದಿದೆ, ಜೂನ್ ಜುಲೈ ಆಗಸ್ಟ್ ಇನ್ನೇನ್ ಬರ್ತಾ ಇದೆ. ಆಲ್ಮೋಸ್ಟ್ 2 3 ತಿಂಗಳು ಇನ್ನ ಬಂದಿಲ್ಲ. ಅದ್ರ ಕತೆ ಹೇಳಿ ಅಂತಾರಲ್ಲ, ಅವಾಗ ಏನ್ ಮಾಡೋಣ? ಹಾಗೆ ಕೇಳೋದು. ಬರೋದು ತಡ ಆಗ್ಬಹುದು, ಬಂದೇ ಬರುತ್ತೆ. ಯಾಕಂದ್ರೆ ಬಂದೇ ಬರುತ್ತೆ ಅನ್ನೋದಕ್ಕೆ ನಾವು ಅಷ್ಟು ಒತ್ತಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಿಖಿಲ್ ಕುಮಾರಸ್ವಾಮಿ ಹೇಳಾಗಿದೆ 5,000 ರೂಪಾಯಿ. ಹೌದು, ಅದಕ್ಕೋಸ್ಕರ ಅಮೌಂಟ್ ಹಾಕಿ ಹಾಕ್ತಾರೆ. ಅದು ಈ ತರ ಹೇಳದ್ಮೇಲೆ ಪೈಪೋಟಿ ಮೇಲೆ ಆದ್ರೂ ಇವ್ರು ಗೆದ್ಬಿಟ್ರೆ ಏನ್ ಮಾಡೋದು, ನಾವ್ ಹಾಕ್ಲಿಲ್ಲ ಅಂದ್ರೆ ಸೋತ್ ಬಿಟ್ರೆ ಅನ್ನೋ ಕಾರಣಕ್ಕಾದ್ರೂ ಆ ಥಾಟ್ ಇಂದ ಆದ್ರೂ ಮಾಡಲ್ಲ. ಒಟ್ನಲ್ಲಿ ರಾಜ್ಯದ ಎಲ್ಲಾ ಹೆಣ್ಮಕ್ಳು ಕೂಡ ಒಂದು ಶಕ್ತಿ, ನಮ್ಮ ರಾಜಕೀಯ ಪಕ್ಷಗಳೇ ಒಂದ್ ರೀತಿ ಶಕ್ತಿ ಅನ್ಬೋದು. ನಿಜ, ಅದಂತೂ ಖುಷಿನೇ. ಇನ್ನ ಪಟಾಕಿ ಎಲ್ಲ ಹೊಡೆದು ಹೆಣ್ಮಕ್ಳು ಕೂಡ ಸಂಭ್ರಮ ಮಾಡ್ಬೋದು, ಅಂತ ಖುಷಿ ವಿಷಯ ಇದು. ನಿಮಗೇನ್ ಅನ್ಸುತ್ತೆ ಅದ್ರ ಬಗ್ಗೆ? ಎಷ್ಟು ನೀವು ಆ ಜಾಗದಲ್ಲಿ ನಿಂತಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂಭ್ರಮ ಪಡ್ತೀರಾ ನೀವು? ಸಂಭ್ರಮ ನನಗಂತೂ ಬರ್ತಾ ಇಲ್ಲ, ನಮಗೂ ಬರ್ತಾ ಇಲ್ಲ. ಯಾಕಂದ್ರೆ ನನ್ನ ಅಜ್ಜಿ ಇದಾರೆ, ಸೊ ಅವ್ರಿಗೆ 2,000 ರೂಪಾಯಿ ಬರುತ್ತೆ. ಸೊ ಹಾಗಾಗಿ ಯಾಕಂದ್ರೆ ಅವ್ರಿಗೆ ಏನಾದ್ರು ಬೇಕಂದಾಗ ನಾವು ಅಪ್ಪನೇ ತಗೊಳ್ಬೇಕು. ಹೀಗಾಗಲ್ಲ, ನನ್ನ ಹತ್ರ ದುಡ್ಡಿದೆ ಬಿಡು ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಹೇಳ್ತಾರೆ. ಮಾತ್ರೆಗೂ ಅಷ್ಟೇ, ನೀವು ಕೊಡ್ಸಿ ಅಂತ ಕೇಳೋ ಹಾಗೆ ಇಲ್ಲ, ಬಟ್ಟೆಗಳನ್ನ ತಗೋಬಹುದು ನೀಟಾಗಿ. ಹೌದು, ಖುಷಿಯಾಗಿ ಆರಾಮಾಗಿ ಬದುಕ್ಬೋದು. ನೋಡಿ, ಸರ್ಕಾರ ನಮ್ ಕಡೆ ಗಮನ ವಹಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಮ್ಮೆಲ್ರಿಗೂ. ಸದ್ಯಕ್ಕಂತೂ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಯಾರು ಕೂಡ ವರಿ ಮಾಡ್ಕೋಬಿಡಿ, ಬಂದೇ ಬರುತ್ತೆ. ಮತ್ತೆ 2028 ಅಲ್ಲ, ಮುಂದಿನ ಎಷ್ಟೋ ವರ್ಷಗಳಾದ್ರೂ ಕಂಟಿನ್ಯೂ ಆದ್ರೂ ಆಗಬಹುದು, ಆಗತ್ತೆ ಕೂಡ ಅನ್ನೋ ನಂಬಿಕೆ ನಮಗಿದೆ. ನಿಮಗಿದ್ರೆ ತಿಳಿಸಿ, ನೀವು ಕೂಡ ಆ ನಂಬಿಕೆನೆ ಇಟ್ಕೊಳ್ಳಿ, ಹಾಗೆ ಆಗುತ್ತೆ. ಈಗ ನಾವೆಷ್ಟು ಖುಷಿ ಪಡ್ತಾ ಇದೀವೋ ಅಷ್ಟೇ ಬೇಜಾರಲ್ಲಿರ್ತಾರೆ ಗಂಡಸರು. ನಮಗೆ ಯಾವ ದುಡ್ಡು ಕೊಡ್ತಾ ಇಲ್ವಲ್ಲ ಸರ್ಕಾರ ಅನ್ನೋ ಬೇಜಾರ್ ಇರುತ್ತಲ್ವಾ? ಮೇ ಬಿ ಇರುತ್ತೆ, ಬಟ್ ನೋಡೋಣ. ಈಗ ಹೆಣ್ಮಕ್ಳಿಗೆ ಬರ್ತಿದ್ಯಲ್ಲ, ಅದನ್ನೇ ಯುಟಿಲೈಸ್ ಮಾಡ್ಕೊಳ್ಳೋಣ. ಹೆಣ್ಮಕ್ಳು ಕೆಲವ್ರು ಇರ್ತಾರೆ, ಆದ್ರೆ ಒಂದು 90% ಹೆಣ್ಮಕ್ಳು ಯಾರ ಬದಿ ಖರ್ಚು ಮಾಡೋದಿಲ್ಲ ಅಂತ ಅನ್ಕೋತೀನಿ. ಈಗ ಹಳ್ಳಿಗಾಡಕ್ ಹೋದ್ರೆ ಯಾರು ಕೂಡ ಖರ್ಚು ಮಾಡಲ್ಲ, ಮನೆಗೆ ಕೂಡ ಯೂಸ್ ಮಾಡ್ತಾರೆ. ಅದರಿಂದ ಯಾರಿಗೆ ಬೆನಿಫಿಟ್? ಯಾರು ಭಾರ ಕಡಿಮೆ ಆಯ್ತು, ಯಾರ ಜೇಬಲ್ಲಿ ದುಡ್ಡು ಜಾಸ್ತಿ ಉಳಿತಾಯ ಆಯ್ತು? ಗಂಡನ್ ಜೇಬಲ್ಲೇ ಉಳಿತಾಯ. ಮತ್ತೆ ಹ್ಯಾಪಿ ಅಲ್ವಾ? ಹೌದು. ನಾನು ಕೆಲವು ಕಡೆ ವಿಚಾರಿಸ್ತಿದ್ದೆ, ಬೈಕ್ಸ್ ಎಲ್ಲ ತರಕ್ ಹೋದಾಗ. ಆಗ ಹೆಣ್ಣು ಮಕ್ಕಳು, ಮುಖ್ಯವಾಗಿ ಗೃಹಿಣಿಯರು ಏನ್ ಹೇಳ್ತಾ ಇದ್ರು ಅಂದ್ರೆ, ನನ್ ಗಂಡನಿಗ್ ಫೋನ್ ಕೊಡಿಸ್ದೆ, ನನ್ ಮಗನಿಗ್ ಗಾಡಿ ಕೊಡಿಸ್ದೆ, ನಾನ್ ಓಲೆ ತಗೊಂಡೆ. ಬರೋ 2,000 ರೂಪಾಯಲ್ಲಿ ಮನೆಗೂ ಅಂತ ಸ್ವಲ್ಪ ಹಾಕಿ, ಮಿಕ್ಕಿದ್ದು ಸರ್ಪ್ರೈಸ್ ಇರ್ಬೋದು, ಗಿಫ್ಟ್ ಗಳಿರ್ಬೋದು, ಇದನ್ನೆಲ್ಲ ಕೊಟ್ಟಿದ್ದಾರೆ 2,000 ರೂಪಾಯಲ್ಲಿ. ಇಮ್ಯಾಜಿನ್ 5,000 ಬರುತ್ತೆ ಅಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅದನ್ನ ಸೇವಿಂಗ್ಸ್ ಯುಟಿಲೈಸ್ ಮಾಡ್ತಾರೆ. ಮತ್ತೆ ಇನ್ನೊಂದು, ಬರೀ ಮನೆ ಪರ್ಪಸ್ ಯೂಸ್ ಮಾಡಿರೋದಲ್ಲ, ಹೊರಗಡೆ ಸಾಮಾಜಿಕ ಕಾರ್ಯ ಅಂತ ಹೇಳ್ತಾರೆ. ಒಂದು ರೋಡ್ ಮಾಡ್ಸಿರ್ಬೋದು, ಅದು ಚಿಕ್ಕ ಪುಟ್ಟ ಹೋಟೆಲ್ ಬಂದಿದ್ದ ದುಡ್ಡನ್ನ ಗೃಹಲಕ್ಷ್ಮಿ ಹಣದಲ್ಲಿ ಏನ್ ಬಂದು ಆ ದುಡ್ಡನ್ನ ಇಟ್ಕೊಂಡು ಸಾಮಾಜಿಕ ಕಾರ್ಯಗಳನ್ನ ಮಾಡುವಂತದ್ದು ಎಕ್ಸಾಂಪಲ್ ಇದೆ. ಹೌದು, ಅಷ್ಟರ ಮಟ್ಟಿಗೆ ನಮ್ಮ ಹೆಣ್ಮಕ್ಳು ಕೂಡ ನಿಜವಾಗ ಅಪ್ರಿಶಿಯೇಟ್ ಮಾಡ್ಬೇಕಲ್ಲ. ಇನ್ನು ನಾವು ಗೃಹಿಣಿಯರು ಆಚೆ ಹೋಗ್ಬೇಕು ಅಂತ ಅಂದ್ರೆ ನಮ್ ಗಂಡಂದಿರ್ ಮುಂದೆ ನಿಂತ್ಕೊಂಡು ಕೈ ಚಾಚಬೇಕಾಗಿತ್ತು. ಬಟ್ ಈಗ ಹಾಗಲ್ಲ, ನಾವು ಆಚೆ ಹೋಗ್ಬೋದು. ಬೇಕಾ ಕೊಡ್ಲ ನಾನು? ಖಂಡಿತ ಅಲ್ಲ, ಅವ್ರು ಬೇಕಾ ಕೊಡ್ಲಾ ಅಂತ ಹೇಳ್ಬಿಟ್ಟು. ಈಗ ಹೆಂಗಸ್ರು ಹೇಳ್ತಾರೆ, ದೇಶ ಸುತ್ತು ಕೋಶ ಓದು ಅಂತ. ಬಿಕಾಸ್ ಈಗ ದುಡ್ಡು ನಮ್ ಕೈಲಿ ಬರ್ತಾ ಇದೆ, ಬಸ್ ಕೂಡ ಫ್ರೀ ಇದೆ, ನಮ್ಮನ್ ಯಾರು ಹಿಡಿಯೋರು? ಸುತ್ತಾ ಇರ್ತೀವಿ. ಈಗ ಇವರು ಗೃಹಲಕ್ಷ್ಮಿ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಡಬಲ್ ಅಲ್ಲ, ತ್ರಿಬಲ್ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಇದು ನನ್ಗೆಲ್ಲೋ ಸಣ್ಣದಾಗಿ ಡೌಟ್ ಹುಡಿತಾ ಇದೆ. ಯಾಕೆ ಡೌಟ್? ಬಸ್ ಫ್ರೀ ಇದೆ, ಕರೆಂಟ್ ಬಿಲ್ ಕೂಡ ಫ್ರೀ ಇದೆ, ಇವನ್ ಇದೆ ಅದು ಕೂಡ. ಇದೆಲ್ಲವನ್ನ ಕಟ್ ಮಾಡಿ ಈ ಕಡೆ ಏನಾದ್ರೂ ಅಮೌಂಟ್ ಅನ್ನು ಕೊಡ್ತಾರಾ ಅಂತ. ಅಂದ್ರೆ ಅದು ಫೆಸಿಲಿಟಿ ಎಲ್ಲಿ ಸ್ಟಾಪ್ ಮಾಡ್ತಾರೆ? ಹೌದು, ಬಿಕಾಸ್ ಡಬಲ್ ಅಲ್ಲ ತ್ರಿಬಲ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ ಇದಕ್ಕೆ ಯಾವ್ದಕ್ಕಾದ್ರೂ ಕತ್ರಿ ಬಿದ್ದುಬಿಟ್ಟು ಆ ಕತ್ರಿ ದುಡ್ಡನ್ನ ಇಲ್ಲಿಗೆ ಹಾಕ್ತಾರಾ ಅಂತ. ಇಲ್ಲ, ಯುವನಿಧಿಯಿಂದ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸ ಮುಂದುವರಿತಾ ಇದೆ, ಆಸರೆಯಾಗಿದೆ. ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ಯಾವ ಸರ್ಕಾರನು ಕೂಡ ಟಾರ್ಗೆಟ್ ಮಾಡಬಾರ್ದು ಕೂಡ. ಮತ್ತೆ ಇನ್ನೊಂದು ಗೃಹ ಜ್ಯೋತಿ, ಆಯ್ತಾ? ಗೃಹ ಜ್ಯೋತಿ ಅನ್ನೋದು ಇವಾಗಲೇ ಬಂದ್ಬಿಟ್ಟಿದೆ.
ಎಷ್ಟೋ ಅಂದ್ರೆ ಆ ಸಂಬಂಧಪಟ್ಟಾಗ ಎಷ್ಟೊಂದು ಪ್ರೋಸೆಸ್ ಆಗೋಗಿದೆ. ಮತ್ತೆ ಬ್ಯಾಕ್ ಹಿಂಪಡಿಬೇಕು ಅದನ್ನ ಅಂತ ಹೇಳಿದ್ರು ಅದನ್ನು ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದ್ರೆ ರಾಜ್ಯದ ಜನ ದಂಗೆ ಹೇಳ್ತಾರೆ, ಆದ್ರೆ ನಿಮಗೆ ಮಾಡ್ಕೊಂತಾರೆ. ಅಲ್ಲ, ಎಲ್ಲಾದ್ರೂ ಅನ್ನಿಸ್ತಿದ್ಯಾ ಗೃಹಿಣಿಯರನ್ನ ಮಾತ್ರ ಸೆಳ್ಕೊಳ್ಳೋ ಐಡಿಯಾ ಏನಾದ್ರು ಬಂದಿದ್ಯಾ? ನಾವ್ಯಾಕಂದ್ರೆ ತುಂಬಾ ಇನ್ನೋಸೆಂಟ್ಗಳು. ಅಂದ್ರೆ ಆತರ ಹೇಳಕ್ ಆಗಲ್ಲ. ಈಗ ರಾಜಕಾರಣಿಗಳ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ನೋಡಿ, ಹಂಗಿದ್ದವ್ರು ಹಿಂಗಾಗ್ತಾರೆ. ನಾವ್ ಅನ್ಕೊಂಡೇ ಇರ್ಲಿಲ್ಲ ಆಕ್ಚುಲಿ JDS ಇಂದ ಇಷ್ಟು ಒಳ್ಳೆ ಆಫರ್ ನ ಹೆಣ್ಮಕ್ಳಿಗೆ ಕೊಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಅಲ್ಲ. ಹೆಣ್ಮಕ್ಳು ಓಟಿಗೂ ಎಷ್ಟು ಬೆಲೆ ಇದೆ ನೋಡಿ. ಹೆಣ್ಮಕ್ಳಿಗೆ ಹೆಂಗ್ ಗೊತ್ತಾ, ಈ ಗಂಡ್ ಮಕ್ಳು ಬೇಗ ಕರಗ್ತಾರ, ಹೆಣ್ಮಕ್ಳು ಕರಗ್ತಾರ. ಹೆಣ್ಮಕ್ಳು ಬೇಗ ಕರೆಕ್ತಾರೆ, ಭಾವನೆಗಳಿಗೆ ಜಾಸ್ತಿ ಸ್ಪಂದಿಸೋದು ಹೆಣ್ಮಕ್ಳು. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಆಫರ್ ಕೊಟ್ಟಷ್ಟು ಬೆನಿಫಿಟ್ ಜಾಸ್ತಿ. ಮೇ ಬಿ ಆ ಭಾವನೆಗಳಿಂದ ನಾವ್ ಸ್ಪಂದಿಸೋದ್ರಿಂದ ಅವ್ರು ಗೆಲ್ಬಹುದು. ಹೇಳಕ್ಕಾಗಲ್ಲ. ಅದೇ ನಾನು ಅವಾಗ್ಲೇ ಹೇಳ್ದಂಗೆ, ಫ್ಯೂಚರ್ ಅಲ್ಲಿ ಇವಾಗ ಫಸ್ಟ್ ಕಾಂಗ್ರೆಸ್ ಆಯ್ತು, ಆಮೇಲೆ JDS ಆಯ್ತು, ಮತ್ತೆ ಕಾಂಗ್ರೆಸ್ ಮತ್ತೆ ಇನ್ಯಾವ ಆಫರ್ಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಮುಂಚೆನೆ ನಮ್ಗೆ ಆಫರ್ಗಳು ಅಂದ್ರೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ನಮ್ಗೆ ಬಂತು. ಗೃಹ ಜ್ಯೋತಿ, ಅದು ಹೆಣ್ಮಕ್ಳ ಹೆಸರು. ಓಕೆ, ಅದು ಫ್ಯಾಮಿಲಿಗೆ ಬಿಡಿ. ಮತ್ತೆ ಇನ್ನೊಂದು ಶಕ್ತಿ ಯೋಜನೆ ಅಂತ ಕೊಟ್ರು. ಆಗ್ಲೇ ಎಷ್ಟೋ ಜನ ಬಾಯ್ಸ್ ಎಲ್ಲ ಕೇಳ್ತಿದ್ರು, ನಮ್ಗೆ ಏನ್ ಕೊಟ್ರಿ, ಏನು ಕೊಟ್ಟಿಲ್ಲ, ನಮ್ಗೆ ಏನು ಕೊಡ್ಲಿಲ್ಲ ಅಂತ ಕೇಳ್ತಿದ್ರು. ಈ ತರ ಹೆಣ್ಮಕ್ಳಿಗೆ ಕೊಟ್ಬಿಟ್ರೆ ಮತ್ತಿನ್ನ ಯಾವ ತರ ಹೇಳಿದ್ಮೇಲೆ ಇನ್ನೆಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೋ ಗೃಹಿಣಿಯರು. ಹೌದು, ನಿಜವಾಗ್ಲು ನೋಡೋಣ ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳ ಮಹಿಮೆ ಇನ್ನ ಹೇಗಿದೆ, ಯಾವ ಮಟ್ಟಕ್ಕೆ ತಲುಪುತ್ತೆ, ಇನ್ನ ಯಾವೆಲ್ಲ ಆಫರ್ ಬರ್ಬಹುದು ನಮ್ಗೆ. ಒಟ್ನಲ್ಲಿ ಒಳ್ಳೇದಾಗ್ತಿದೆ. ಯಾವ್ದೇ ಪಕ್ಷ ಬಂದ್ರು ನಮ್ಗಂತೂ ಒಳ್ಳೇದೇ ಆಗುತ್ತೆ. ಕನ್ಫರ್ಮ್ ಆಯ್ತು, ಬೆನಿಫಿಟ್ ಯಾವ್ದೇ ಸರ್ಕಾರ ಬಂದ್ರು ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ಹೆಣ್ಮಕ್ಳಿಗೆ ಅದರಿಂದ ಬೆನಿಫಿಟ್ ಜಾಸ್ತಿ, ಅದಂತೂ ಫಿಕ್ಸ್ ಆಯ್ತು. ಸೊ ಹಾಗಾದ್ರೆ ಯೋಚನೆ ಮಾಡಿ, ನೀವ್ ಯಾವ ಪಕ್ಷಕ್ಕೆ ಕೋಟ್ ಹಾಕ್ತೀರಾ ಮತ್ತೆ ಎಷ್ಟು ಬೆನಿಫಿಟ್ ತಗೊಂತೀರ ಅನ್ನೋದು. ಸೊ ಹೀಗೆ ನೋಡ್ತಾ ಇರಿ ಕನ್ನಡತಿ. ಧನ್ಯವಾದಗಳು.